ಸಾಮಾನ್ಯವಾಗಿ ರಥೋತ್ಸವಗಳು ಪುರುಷ ಪ್ರಧಾನವಾಗಿದ್ದು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷರೇ ಪಾಲ್ಗೊಂಡು ರಥವನ್ನು ಎಳಿತಾರೆ. ಆದರೆ ಇಲ್ಲೊಂದು ಕಡೆ ರಥೋತ್ಸವ ವಿಭಿನ್ನವಾಗಿದ್ದು ಮಹಿಳೆಯರೇ ಸೇರಿಕೊಂಡು ರಥವನ್ನು ಎಳೆಯುವ ಮೂಲಕ ಭಕ್ತಿಯ ಪಾರಕಾಷ್ಠೆ ಮೆರಿತಾರೆ. ಹಾಗಿದ್ರೆ ಆ ರಥೋತ್ಸವ ನಡೆಯುವುದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಈ ಗ್ರಾಮದಲ್ಲಿ ಮಹಿಳೆಯರೇ ಸೇರಿಕೊಂಡು ಎಳಿತಾರೆ ರಥ. ದಾವಣಗೆರೆ ಹೊರವಲಯದ ಯರಗುಂಟಿಯ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ವಿಶೇಷ ರಥೋತ್ಸವ. ವಿಭಿನ್ನ ರಥೋತ್ಸವಕ್ಕೆ ಸಾಕ್ಷಿಯಾಗುತ್ತಿದೆ ಯರಗುಂಟೆ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವ. ವಿವಿಧ ಹೂವುಗಳಿಂದ ಅಲಂಕಾರಗೊಂಡಿರುವ ತೇರನ್ನ ಎಳೆಯುತ್ತಿರುವ ನೂರಾರು ಮಹಿಳೆಯರು ರಥೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯ ಪರಾಕಾಷ್ಠೆ ಮೆರೆದ ನಾರಿಯರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದ ಯರಗುಂಟೆ ಗ್ರಾಮದ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವದಲ್ಲಿ. ಹೌದು, ಯರಗುಂಟೆ ಗ್ರಾಮದ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವವನ್ನ ಮಹಿಳೆಯರೇ ಎಳೆಯುವುದು ವಿಶೇಷ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ರಥೋತ್ಸವ ನಡೆಯಲಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಮಹಿಳಾ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ತೇರನ್ನ ಎಳೆದು ಪುನೀತರಾಗುತ್ತಾರೆ. ಶ್ರೀ ಕ್ಷೇತ್ರ ಯರಗುಂಟೆ ಸುಕ್ಷೇತ್ರದಲ್ಲಿ ಗುರು ಕರಿಬಸವೇಶ್ವರ ಸ್ವಾಮಿಯ ಮಹಿಳಾ ರಥೋತ್ಸವವನ್ನು ನಾವು ಪ್ರತಿ ವರ್ಷ ಪದ್ಧತಿ ಪ್ರಕಾರ ಈ ರಥೋತ್ಸವನ ಅದ್ಧೂರಿಯಾಗಿ ನಡೆಸ್ತಾ ಇದ್ದೀವಿ. ಯಾಕಂದರೆ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ದೂರ ಇಟ್ಟು ಕೆಲವು ಪೂಜಾ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ನಮ್ಮ ಒಂದು ಶ್ರೀಮಠದ ಪರಂಪರೆ ಏನಪ್ಪ ಅಂದರೆ ಹೆಣ್ಣು ಮಗಳೇ ದೇವತೆ, ಆ ದೇವತೆ ಹೊಟ್ಟೆಯಲ್ಲಿ ನಾವು ಜನಿಸಿರ್ತೀವಿ. ಹಾಗಾಗಿ ಹೆಣ್ಣು ಮಕ್ಕಳನ್ನು ಸಂತೋಷ ಪಡೋದಂದರೆ ಅವರೇ ಸೃಷ್ಟಿ, ಹೆಣ್ಮಕ್ಳೇ ಸೃಷ್ಟಿ ಅಂದಮೇಲೆ ಆ ಸೃಷ್ಟಿಗೆ ನಾವು ಮೊದಲು ಆದ್ಯತೆಯನ್ನು ಕೊಡಬೇಕಾಗ್ತದೆ. ಹಾಗಾಗಿ ಆ ಸೃಷ್ಟಿಯ ಆದ್ಯತೆ ಅಂದರೆ ಹೆಣ್ಮಕ್ಳೇ ದೇವತೆ, ಅವರು ನಮಗೆ ತಾಯಿ. ಆ ತಾಯಿ ಇಲ್ಲದ್ರೆ ಸೃಷ್ಟಿ ಆಗ್ತಾ ಇರಲಿಲ್ಲ. ಬರೀ ಗಂಡು ಹೇರಲಿಕ್ಕೆ ಆಗ್ತಿರಲಿಲ್ಲ. ಹೆಣ್ಣು ಗಂಡು ಸಮಾಗಮ ಆದಾಗ ಒಂದು ಮಗು ಉದ್ಭವಾಗುತ್ತಂತೆ. ಅಂಥ ತಾಯಿಯನ್ನು ನವಮಾಸದಲ್ಲಿ 9 ತಿಂಗಳು ನಮ್ಮನ್ನು ಹೆತ್ತು ಈ ಭೂಮಿಗೆ ಬಿಟ್ಟಾಗ ಗುರುಸೇವೆಯನ್ನು ಮಾಡುವುದು ನಾವು. ರಥೋತ್ಸವ ಅಂದರೆ ಪುರುಷರು ರಥವನ್ನ ಎಳೆಯುವುದು ಮಾಮೂಲಿ. ಆದರೆ ಇಲ್ಲಿ ಸುಮಾರು 21 ಅಡಿ ಎತ್ತರದ ರಥವನ್ನ ಗದ್ದಿಗೆ ಮಠದಿಂದ ಬನ್ನಿ ಮಂಟಪದವರೆಗೆ ಎಳೆಯುವ ಮಹಿಳೆಯರು ಪುನಃ ಅಲ್ಲಿಂದ ಗದ್ದಿಗೆ ಮಠಕ್ಕೆ ತೇರನ್ನ ಎಳೆದುಕೊಂಡು ಬರುತ್ತಾರೆ. ಯರಗುಂಟೆ ಗ್ರಾಮದ ಶ್ರೀ ಕರಿಬಸವೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಪಾಲ್ಗೊಂಡು ರಥ ಎಳೆಯುವುದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ನಾವು ಮನೆ ಕಟ್ಟಿಸಿ ಇಲ್ಲಿ ಒಂದು 13 ವರ್ಷ ಆಯ್ತು ಸರ್. 13 ವರ್ಷದಿಂದನೂ ಬರ್ತಾ ಇದ್ದೀವಿ. ಪರಮೇಶ್ವರ ಸ್ವಾಮಿಗಳಿಗೆ ತಾಯಿ ಚಿಕ್ಕಂದಿಂದನೇ ಕಳ್ಕೊಂಡಿರೋದ್ರಿಂದ ಅವರಿಗೆ ಹೆಣ್ಮಕ್ಳು ಅಂದರೆ ತುಂಬ ಗೌರವ ಸರ್. ನಾವು ಎಷ್ಟು ಚಿಕ್ಕ ಏಜವರು ಅಂತಂದ್ರೂ ತಾಯಿ ಅಂತಲೇ ಮಾತಾಡಿಸ್ತಾರೆ. ಹಂಗಾಗಿಬಿಟ್ಟು ಅವರಿಗೆ ಒಂದು ಆಸೆ, ಇಲ್ಲಿ ನಮ್ಮ ಕರಿಬಸವೇಶ್ವರ ರಥೋತ್ಸವನ ಮಹಿಳೆಯರಿಂದನೇ ಎಳಿಸ್ಬೇಕು ಅನ್ನೋಂಥ ಅವರ ಆಸೆಯಿಂದ ಅವರು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸರ್. ಬರೀ ರಥೋತ್ಸವ ಮಾತ್ರ ಅಲ್ಲ, ಅವರು ಪ್ರತಿ ವರ್ಷ ಪುರಾಣ ಹಚ್ತಾರೆ, ಆನಂತರ ಕಾರ್ತಿಕೋತ್ಸವ ಮಾಡ್ತಾರೆ. ಆನಂತರ ಇಲ್ಲಿ ದೇವರಿಗೆ ನಾವು ಏನಾದರೂ ಬೇಡ್ಕೊಂಡ್ವಿ ಅಂತಂದರೆ ಮಕ್ಕಳಾಗದೇ ಇರೋರು, ಅದರಲ್ಲೂ ಮಕ್ಕಳಾಗದೇ ಇರೋರಿಗೆ ತುಂಬ ಜನ ನಮಗೆ ಗೊತ್ತಿರೋಂಗೆ ನೋಡಿದ್ದೀವಿ. ನಮಗೂ ಕೂಡ ನಾವು ಅಂದ್ಕೊಂಡಿದ್ವಿ, ನಮಗೂ ಆಗಿದೆ. ಆಯಿತು ಸರ್, ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನ. ಅದೇ ಹೆಣ್ಮಕ್ಳು ತೇರು ಎಳೆಯೋದೇ ಇಲ್ಲದ ವಿಶೇಷ. ನಾವು ಇನ್ನು ಫಸ್ಟ್ ಟೈಮ್ ಬರ್ತಿರೋದು. ಇನ್ನು 2 ಮಂತ್ಸ್ ಆಯ್ತು ನಮ್ಮ ಮದುವೆ ಆಗಿ. ನಾವು ಇದೇ ಫಸ್ಟೇ ಎಳೀತಾ ಇರೋದು. ನಮಗೂ ಅಷ್ಟು ಇದ್ರ ಬಗ್ಗೆ ಇನ್ನು ಹಿಂದಿಂದೆಲ್ಲ ಗೊತ್ತಿಲ್ಲ ಮಾಹಿತಿ. ಇನ್ನು ಇವಾಗಲೇ ಹೇಳಿರೋದು, ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರಿಗೂ ಸಮಾನತೆ ಕಲ್ಪಿಸುವ ದೃಷ್ಟಿಯಿಂದ ಕಳೆದ ಹಲವು ವರ್ಷಗಳಿಂದ ಮಠದಲ್ಲಿ ಮಹಿಳೆಯರಿಂದ ತೇರನ್ನ ಎಳೆಸಲಾಗುತ್ತಿದ್ದು ಮಠದ ನಿರ್ಧಾರ ನಿಜಕ್ಕೂ ಶ್ಲಾಘನೀಯ.